ಬೀದರ್ನಲ್ಲಿ ದರೋಡೆ ಬಳಿಕ ತೆಲಂಗಾಣದ ಅಫ್ಜಲ್ಗಂಜ್ಗೆ ಈ ಇಬ್ಬರು ಆರೋಪಿಗಳು ಪ್ರಯಾಣವನ್ನ ಮಾಡಿದ್ರು. ಬ್ಯಾಗ್ನಲ್ಲಿ ಹಣ ತುಂಬಿಕೊಂಡು ಛತ್ತೀಸ್ಗಢಕ್ಕೆ ಎಸ್ಕೇಪ್ ಆಗಬೇಕು ಅನ್ನೋದು ಅವ್ರ ಪ್ರಯತ್ನ ಆಗಿತ್ತು. 3 ಗಂಟೆಗೆ ಟಿಕೆಟ್ ಬುಕ್ ಮಾಡಿದ್ದಾರೆ. ಆನಂತರ ಏಜೆನ್ಸಿ ಹತ್ರ ಹೋಗಿದ್ದಾರೆ. ಆದರೆ ಅಫ್ಜಲ್ಗಂಜ್ನ ಟ್ರಾವೆಲ್ ಏಜೆನ್ಸಿ ಬಳಿ ಹಣದ ಬ್ಯಾಗ್ ಸಮೇತ ಅವರು ಓಡಾಟವನ್ನ ಮಾಡುವಂತಹ ಸಂದರ್ಭದಲ್ಲಿ ಅವ್ರ ಮೇಲೆ ಅನುಮಾನ ಮೂಡುತ್ತೆ. ಹಾಗಾಗಿ ಪರಿಶೀಲನೆ ಮಾಡೋದಕ್ಕೆ ಟ್ರಾವೆಲ್ ಸಿಬ್ಬಂದಿ ಮುಂದಾಗ್ತಾರೆ. ಬ್ಯಾಗ್ನಲ್ಲಿ ಏನಿದೆ ನೋಡೋಣ ಅಂತ ಹೇಳಿ ಮುಂದಾದಾಗ ಏಕಾಏಕಿ ಅವರ ಮೇಲೆ ಈ ಇಬ್ಬರು ಆರೋಪಿಗಳು ಫೈರಿಂಗ್ ಮಾಡಿದ್ದಾರೆ. ಟ್ರಾವೆಲ್ ಸಿಬ್ಬಂದಿಯ ಕಾಲು ಹಾಗೆ ಹೊಟ್ಟೆಯ ಭಾಗಕ್ಕೆ ಏಕಾಏಕಿ ಗುಂಡಿನ ದಾಳಿಯನ್ನ ಮಾಡಲಾಗಿದೆ. ಘಟನೆಯಲ್ಲಿ ಟ್ರಾವೆಲ್ ಏಜೆನ್ಸಿ ಮ್ಯಾನೇಜರ್ ಹಾಗೆ ಬಸ್ ಕ್ಲೀನರ್ಗೆ ಗಾಯ ಆಗಿದೆ. ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಟ್ರಾವೆಲ್ ಏಜೆನ್ಸಿ ಸಿಬ್ಬಂದಿಯ ಮೇಲೆ ಗುಂಡು ಹಾರಿಸಿ ಇಬ್ಬರೂ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಹರಿಶೇಖರನ್ ಅವರು ಮಾಹಿತಿಯನ್ನ ನೀಡ್ತಾ ಇದ್ರು. ಇಬ್ಬರನ್ನೂ ಕೂಡ ನಾವು ಐಡೆಂಟಿಫೈ ಮಾಡಿದೀವಿ. ಈ ಹಿಂದೆಯೂ ಹಲವು ದರೋಡೆ ಕೇಸ್ಗಳಲ್ಲಿ ಇಬ್ರು ಕೂಡ ಭಾಗಿಯಾಗಿರೋ ಬಗ್ಗೆ ನಮ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ. ಹಾಗಾಗಿ ಶೀಘ್ರದಲ್ಲಿ ಅವರಿಬ್ಬರನ್ನ ಕೂಡ ನಾವು ಬಂಧನ ಮಾಡ್ತೀವಿ. ಹೈದರಾಬಾದ್ ಪೊಲೀಸರ ಜೊತೆ ನಾವು ಜಂಟಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದೀವಿ. ನಮ್ಮ ಒಂದು ದೊಡ್ಡ ತಂಡ ಈಗಾಗಲೇ ಹೈದರಾಬಾದ್ನಲ್ಲಿ ನೆಲೆಸಿದೆ ಅನ್ನುವಂತ ಮಾಹಿತಿಯನ್ನ ಕ್ರೈಮ್ ಎಡಿಜಿಪಿ ಆಗಿರುವಂತಹ ಹರಿಶೇಖರನ್ ಅವರು ನೀಡಿದ್ದಾರೆ. ಐಡೆಂಟಿಫಿಕೇಶನ್ ಆಗಿದೆ ಆರೋಪಿಗಳದ್ದು. ಆದರೆ ಇದುವರೆಗೂ ಯಾವೊಬ್ಬ ಆರೋಪಿಯನ್ನು ಕೂಡ ಬೀದರ್ನ ಶೂಟೌಟ್ ಪ್ರಕರಣಕ್ಕೆ, ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ. ಇನ್ನು ಘಟನಾ ಸ್ಥಳಕ್ಕೆ ಸಚಿವ ಈಶ್ವರ ಖಂಡ್ರೆ, ರಹೀಂ ಖಾನ್ ಭೇಟಿಯನ್ನ ಕೊಟ್ಟಿದ್ದಾರೆ. ಬೀದರ್ ಪೊಲೀಸ್ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಸಚಿವರು. ದುಷ್ಕರ್ಮಿಗಳು ಪ್ರೊಫೆಷನಲ್ ದರೋಡೆಕೋರರು ಅನ್ಸುತ್ತೆ, ಅವ್ರು ಎಲ್ಲೇ ಅಡಗಿದ್ರು ಕಠಿಣ ಶಿಕ್ಷೆಯನ್ನ ಕೊಡಿಸ್ತೀವಿ ಅಂತ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಈಶ್ವರ ಖಂಡ್ರೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆರೋಪಿಗಳಿಗೆ ಬಂಧಿಸಲಿಕ್ಕೆ ಸುಮಾರು ತಂಡಗಳು ಇವತ್ತು ಹೈದರಾಬಾದ್ಗೆ ಬೇರೆ ಬೇರೆ ರಾಜ್ಯಕ್ಕೂ ಹೋಗಿದ್ದಾವೆ. ಇವತ್ತು ನನ್ನ ಮಾಹಿತಿ ಪ್ರಕಾರ ಕ್ಲೂ ಪೊಲೀಸರಿಗೆ ಸಿಕ್ಕಿದೆ. ಆರೋಪಿಗಳಿಗೆ ಪತ್ತೆ ಹಚ್ತಾರೆ. ಆದಷ್ಟು ಶೀಘ್ರದಲ್ಲಿ ಅವರಿಗೆ ಬಂಧಿಸಲಾಗುವುದು ಮತ್ತು ಅವರಿಗೆ ಕಾನೂನು ರೀತಿಯ ಶಿಕ್ಷೆನೂ ಕೊಡಿಸಲಾಗುವುದು ಅನ್ನೋ ಮಾತನ್ನು ಹೇಳಿದ್ದಾರೆ. ಹಾಡಾಗಲೇ ಏನು ಘಟನೆ ನಡೀತಿದ್ದು, ಇದರಿಂದ ಬೀದರ ಏನು ಬಿಹಾರ ಅನ್ನೋ ಪ್ರಶ್ನೆ ಜನ ಕೇಳ್ತಾ ಇದ್ದಾರೆ. ನೋಡಿ, ಬೀದರ್ ಇರ್ಬೋದು, ಬಿಹಾರ್ ಇರ್ಬೋದು, ಇಂಥ ಘಟನೆಗಳು ಅತ್ಯಂತ ಕಠಿಣವಾಗಿ ಎಲ್ಲ ಸಾರ್ವಜನಿಕರು, ನಾಗರಿಕ ಸಮಾಜ ಖಂಡನೆ ಮಾಡುವಂಥದ್ದು ಮತ್ತು ಇದನ್ನು ಆಗದ ರೀತಿಯಲ್ಲಿ ಜಾಗೃತಿ ಮೂಡಿಸುವಂಥದ್ದು ಮತ್ತು ಇದಕ್ಕೆ ಎಚ್ಚರಿಕೆಯಿಂದ ಇರುವಂಥದ್ದು ಮತ್ತೆ ಇವೆಲ್ಲ ಕ್ರಮಗಳು ನಾವು ತೆಗೆದುಕೊಳ್ಬೇಕಾಗ್ತದೆ. ಇದೆಲ್ಲ ನಾನು ರಾಜಕೀಯ ಬೆಳೆಸಲಿಕ್ಕೆ ಹೋಗೋದಿಲ್ಲ. ಈಗಾಗಲೇ ಎಡಿಜಿಪಿ ಬಂದಿದ್ದಾರೆ, ಹಿತೇಂದ್ರ ಬಂದಿದ್ದಾರೆ ಲಾ ಅಂಡ್ ಆರ್ಡರ್ ಬೀದರ್ಗೆ. IG ಇಲ್ಲೇ ಬಿಡಾರು ಹೂಡಿದ್ದಾರೆ. ಬೆಳಿಗ್ಗೆ ಅವ್ರ ಜೊತೆಲೆಲ್ಲ ಚರ್ಚೆ ಮಾಡಿದ್ದೇನೆ. ಇವತ್ತು ಅದಕ್ಕೆ ಉನ್ನತ ಮಟ್ಟದ ತನಿಖೆನೂ ಆಗ್ತದೆ. 120 ಕಿಲೋಮೀಟರ್ ಹೈದರಾಬಾದ್ಗೆ ಹೋಗಿ ಸೇಫ್ ಆಗಿ ಹೋಗಿ ತಲುಪಿದ್ದಾರೆ. ಚೆಕ್ ಪೋಸ್ಟ್ಗಳಾಗಿರಲಿ, ಪೊಲೀಸ್ ಬಂದೋಬಸ್ತ್ ಆಗಿರಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.